ಇಲಾಖೆಯ ಸಚಿವರಾಗಿ ಮಾಡುವುದರ ಮೂಲಕ ಕೊಟ್ಟಿದ್ದರು. ಬಹುಶಃ ನಾನು ಈ ಇಲಾಖೆಗೆ ಬರುವಾಗ ನನಗೆ ಈ ಇಲಾಖೆ ವಿಚಾರ ಹೆಚ್ಚು ಗೊತ್ತಿರಲಿಲ್ಲ. ಬಹುಶಃ ನಾನೊಂದು ಮಾತು ಹೇಳ್ತೀನಿ, ನಿಮ್ಮೆಲ್ಲರ ಸಹಕಾರ, ನಮ್ಮ ಎಲ್ಲ ಕಾರ್ಯದರ್ಶಿಗಳು, ಎಲ್ಲದಕ್ಕಿಂತ ನಮಗಿಲಾಗಿ ಮುಖ್ಯಮಂತ್ರಿಯವರು ಮತ್ತು ನಮ್ಮ ಸಚಿವ ಸಹೋದ್ಯೋಗಿಗಳು ಎಲ್ಲರೂ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಕ್ಕೋಸ್ಕರವಾಗಿ ತಮಗೆ ಗೊತ್ತಿರ್ಬೋದು, ನಾವು 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ನಮ್ಮ ಪರಿಸ್ಥಿತಿ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇತ್ತು. ಬಹುಶಃ 2013ರಲ್ಲಿ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯಜಿಯವರು ಮತ್ತು ಅಂದಿನ ಇಂಧನ ಸಚಿವರಾದ DK ಶಿವಕುಮಾರ್ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದರು. ಆದರೆ ಅದಾದ ಈ ಸುಮಾರು 4-5 ವರ್ಷಗಳ ಕಾಲ ಯಾವುದೇ ಹೆಚ್ಚಿಗೆ ಒಂದು ವಿದ್ಯುತ್ ಇದಕ್ಕೆ ಹೆಚ್ಚಿಗೆ ಯೂನಿಟ್ಗಳನ್ನ ಉತ್ಪಾದನೆ ಮಾಡದೆ ಸೇರಿಸದೆ ನಮ್ಮ ಸರ್ಕಾರ ಬಂದಾಗ ಬೇಡಿಕೆ ಹೆಚ್ಚಾಗ್ಬೋದು. ಅದಕ್ಕೆ ಈಗ ಅವರು ಹೇಳುವ ಕಾರಣ ಕೋವಿಡ್ 2 ವರ್ಷದಲ್ಲಿ ಇತ್ತು. ಕೋವಿಡ್ ಇರ್ಬೋದು, ಆದರೆ ದೂರಾಲೋಚನೆ ಇರಬೇಕು. ಯಾವಾಗಲೂ ವಿದ್ಯುತ್ ಬೇಡಿಕೆ ಬಂದೇ ಬರ್ತದೆ. ವಿದ್ಯುತ್ ಬೇಡಿಕೆ ಇಲ್ಲದಿದ್ದರೆ ಬಹುಶಃ ಆರ್ಥಿಕವಾಗಿ ನಾವು ರಾಜ್ಯ, ನಮ್ಮ ರಾಷ್ಟ್ರ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಬೇಡಿಕೆ ಒಂದೇ ಸಮನೆ ಸುಮಾರು 9-10 ಸಾವಿರದ್ದು 13-14 ಸಾವಿರ ಮೆಗಾವಾಟಿಗೆ ಹೋಗಿತ್ತು. ಆಗ ನಮಗೆ ದೊರಕಬೇಕಾಗಿದ್ದ ಸೆಂಟ್ರಲ್ ಅಲಾಟ್ಮೆಂಟ್ ಸಮೇತ ನಾವು ಸರೆಂಡರ್ ಮಾಡಿಬಿಟ್ಟಿದ್ವಿ. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಯವರು ಬೇರೆ ಬೇರೆ ಕಡೆ ಹೋದಾಗ ನಮ್ಮ ರೈತ ಸ್ನೇಹಿತರು ಒಂದು ಮಾತು ಹೇಳಿದರು, ಹೌದು ನಿಮಗೆ ಕಷ್ಟ ಇದೆ, ನಮ್ಗೆ ಗೊತ್ತಾಗ್ತದೆ, ನೀವು 7 ಗಂಟೆ ಸತತವಾಗಿ ನಮಗೆ ವಿದ್ಯುತ್ ಕೊಡ್ತೀರಾ ಎಂಬ ಭರವಸೆಯನ್ನು ಕೊಟ್ಟಿದ್ದೀರಾ. ಆದರೆ ಇವತ್ತು ಅನ್ಶೆಡ್ಯೂಲ್ಡ್ ಪವರ್ ಕಟ್ ಆಗ್ತಾ ಇದೆ, ಇದಾಗಬಾರ್ದು, ನೀವು ಎಷ್ಟು ಗಂಟೆ ಕೊಡ್ತೀರಾ ಅಷ್ಟು ಗಂಟೆ ನಮಗೆ ಸರಿಯಾಗಿ ಟೈಮಿಗೆ ಕೊಡಿ ಎಂಬುದ ಮಾತನ್ನು ಹೇಳಿದರು. ಇದಕ್ಕೆ ಮುಖ್ಯಮಂತ್ರಿಯವರು ಬಂದು ನಮ್ಮ ಎಲ್ಲ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಇಂಜಿನಿಯರ್ಗಳು ಎಲ್ಲ ಸಭೆ ಕರೆದು ಕೇಳಿದರು ಏನು ಮಾಡಬೇಕಾಗ್ತದೆ ಅಂದರೆ. ಬಹುಶಃ ಆವತ್ತೊಂದು ತೀರ್ಮಾನ ಆಯಿತು, 7 ಗಂಟೆ ಇದ್ದದನ್ನು 5 ಗಂಟೆ ಮಾಡೋಣ, 5 ಗಂಟೆ ಟೈಮಿಗೆ ಸರಿಯಾಗಿ ಕೊಡೋಣ ಎಂಬ ಮಾತನ್ನು ಹೇಳಿದರು. ಆದರೆ ಮುಖ್ಯಮಂತ್ರಿಗಳು ನನಗೇನು ಹೇಳಿದರು, ನೋಡಿ ಆದಷ್ಟು ಬೇಗನೆ 7 ಗಂಟೆ ಕೊಡುವಂಥ ಕೆಲಸ ಮಾಡಿ ಎಂಬುದಾಗಿ ಹೇಳಿದಾಗ ಬಹುಶಃ ನಾನು ಇವತ್ತು ಗೌರವ್ ಗುಪ್ತಾ ಅವರು ಇದ್ದಾರೆ, ಅದೇ ರೀತಿಯಲ್ಲಿ ಪಂಕಜ್ ಪಾಂಡೆ ಅವರು ಇದ್ದಾರೆ, ಎಲ್ಲ ನಮ್ಮ ಇಂಜಿನಿಯರ್ಗಳು, ಎಲ್ಲ ನಮ್ಮ ಡೈರೆಕ್ಟರ್ಗಳು ಎಲ್ಲ ಸೇರಿ ನಾವು ತೀರ್ಮಾನ ತಗೊಂಡು ನೇರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗಿದ್ದು. ಅಲ್ಲಿ ಕೇಂದ್ರದ ಮಂತ್ರಿ RK ಸಿಂಗ್ ಅವರಿದ್ದರು. ಅವರು ನಮ್ಮನ್ನು ಕರೆದು ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದು ನಮಗೆ ಹೆಚ್ಚಿಗೆ ಅಲಾಟ್ಮೆಂಟ್ ಬೇಕು, ನಾವು ಏನು ಸರೆಂಡರ್ ಮಾಡಿದ್ರೆ ಅದನ್ನು ವಾಪಸ್ ನಮಗೆ ಕೊಡಿ ಎಂಬುದಾಗಿ ಹೇಳಿದಾಗ ತತ್ಕ್ಷಣ ಅವರು ಆದೇಶವನ್ನು ಕೊಟ್ಟು ಮತ್ತೆ ಅದನ್ನು ಕೊಡುವಂಥ, ಅದನ್ನು ವಾಪಸ್ಸು ಕರ್ನಾಟಕಕ್ಕೆ ಕೊಡುವಂಥ ಕೆಲಸ ಮಾಡಿದರು. ಅದರ ಜೊತೆಗೆ ಪಂಜಾಬ್ ಮತ್ತು UPಯಿಂದ ಬಾರ್ಟರ್ ಸಿಸ್ಟಮ್, ನಮ್ಗೆ ಗೊತ್ತಿರ್ಬೋದು, ಬಾರ್ಟರ್ ಸಿಸ್ಟಮಲ್ಲಿ ನಾವು ಪವರ್ ತಗೊಂಡು ಒಂದೇ ಒಂದು ತಿಂಗಳಲ್ಲಿ, ಯಾಕಂದ್ರೆ ನಿಮಗೆಲ್ಲ ಅಭಿನಂದನೆಗಳು ಸಲ್ಲಿಸಬೇಕು, ಬಹುಶಃ ಒಂದೇ ತಿಂಗಳಲ್ಲಿ 7 ಗಂಟೆಗೆ ಪವರ್ ಕೊಡುವಂಥ ಕೆಲಸ ಮಾಡಿದ್ವಿ. ತದನಂತರ ಅವತ್ತು ನಮಗೆ ಮಳೆಗಾಲ ಬೇರೆ ಇತ್ತು, ತದನಂತರ ಒಳ್ಳೆ ಮಳೆ ಬಂತು. ಕಳೆದ ವರ್ಷ ಬಹುಶಃ ಮೊದಲೇ ನಾವು ಅನೌನ್ಸ್ ಮಾಡಿದ್ವಿ ಈ ವರ್ಷ ಪವರ್ ಕಟ್ ಇರುವುದಿಲ್ಲ ಎಂಬುದಾಗಿ ಹೇಳಿ, ಈಗ ಪವರ್ ಕಟ್ ಇರಲಿ, ಈಗ ನಮಗೆ ಹೆಚ್ಚಿಗೆ ಪವರ್ ಬರ್ತಾ ಇದೆ, ಬೇಡಿಕೆಯೂ ಕಡಿಮೆ ಆಗ್ತಾ ಇದೆ. ಆದರೂ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ನೌಕರರು ಬಹುಶಃ ಮಳೆ ಇರ್ಬೋದು, ಬಿಸಿಲಿರ್ಬೋದು, ಯಾವುದೇ ಕಷ್ಟದಲ್ಲಿ ಇದ್ದರೂ ಸಮೇತ ಹಗಲು ರಾತ್ರಿ ಕೆಲಸ ಮಾಡಿಬಿಟ್ಟು ಇವತ್ತು ಜನಸೇವೆ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಸರ್ಕಾರ ಬೆನ್ನೆಲುಬು. ಆ ರೈತರಿಗೆ ಸರಿಯಾದ ರೀತಿಯಲ್ಲಿ ನಾವೇನಾದರೂ ಎಲೆಕ್ಟ್ರಿಸಿಟಿ ಕೊಡದೇ ಇದ್ದರೆ ನಮ್ಮ ಆಹಾರದ ಉತ್ಪಾದನೆ ಕಡಿಮೆ ಆಗ್ತದೆ. ಆದ್ದರಿಂದ ಇವತ್ತು ಅದನ್ನು ಕೊಡುವಂಥ ಕೆಲಸ ನಾವು ನೀವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಬಹುಶಃ ಅದಕ್ಕೆ ನಾನು ಇಡೀ ನಮ್ಮ ಸಚಿವ ಸಂಪುಟ, ನಮ್ಮ ಮುಖ್ಯಮಂತ್ರಿಗಳು ಸೇರಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸೇರಿ ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಡ್ತಾ ಇಲ್ಲ. ಗೊತ್ತಿರ್ಬೋದು, ಕುಸುಮ್ ಸಿ ಅದು ಸುಮಾರು 2018ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರದವರು ಅನೌನ್ಸ್ ಮಾಡಿದಂಥ ಕಾರ್ಯಕ್ರಮ. ನಮ್ಮ ಸರ್ಕಾರ ಬಂದ ಮೇಲೆ ಅದರ ಕೈಗೆ ತಗೊಂಡು ಹೋಗಿ
ಕೇಂದ್ರ ಸರ್ಕಾರದಿಂದ ಅದಕ್ಕೆ ಒಂದು ಎಕ್ಸ್ಟೆನ್ಷನ್ ತಗೊಂಡು ಈಗಾಗಲೇ ಸುಮಾರು 2400 ಮೆಗಾವಾಟ್ ನಾವು ಅಧಿಕಾರಿಗಳು ಬಂದ್ಬಿಟ್ಟು ಅದನ್ನು ಚಾಲನೆ ಕೊಟ್ಟಿದ್ದೀವಿ. ನಾನೇಗೆ ಹೇಳ್ತಾ ಇದ್ದೀನಿ, ಸುಮಾರು 2008ರಲ್ಲಿ ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗುವ ಸಂದರ್ಭ ಬರೀ 3000 IP ಸೆಟ್ಗಳಿತ್ತು. ಆ ಸಂದರ್ಭ ನಾನು ಮಂತ್ರಿ ಆಗಿದೆ ಅವರ ಸಚಿವ ಸಂಪುಟದಲ್ಲಿ. ನಾವು ರೈತರಿಗೆ ಫ್ರೀ ಕರೆಂಟ್ ಕೊಡಬೇಕೆಂಬ ಒಂದು ತೀರ್ಮಾನ ತಗೊಂಡಿದ್ದೀವಿ. ಬಹುಶಃ ಅವರಿಗೆ ಫ್ರೀ ಕೊಡ್ತಾ ಇಲ್ಲ ನಾವು. ನಾನು ಫಸ್ಟ್ MLA ಆದಾಗ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಒಂದು ಭಾಷಣ ಮಾಡಿದರು 1985-86 ಇರ್ಬೋದು. ಅವ್ರೇನು ಹೇಳ್ತಾರೆ, ನೀವು ರೈತರಿಗೆ ಫ್ರೀ ಕೊಡಬೇಡಿ, ರೈತರು ಬೆಳೆಸುವಂಥ ಬೆಳೆಗಳಿಗೆ ಸರಿಯಾದ ರೇಟ್ ಕೊಡಿ, ನಾವು ನಮ್ಮ ಕಾಲ ಮೇಲೆ ನಾವು ನಿಲ್ತೀವಿ ಎಂಬ ಮಾತನ್ನು ಹೇಳಿದ್ವಿ. ಅದೇ ರೀತಿಯಲ್ಲಿ ನಾವು ಕೊಟ್ಕೊಂಡು ಈಗ 18,000 ಕೋಟಿ ರೂಪಾಯಿ ಇವತ್ತು ನಾವು IP ಸೆಟ್ಟಿಗೆ ಸಬ್ಸಿಡಿ ಕೊಡ್ತಾ ಇದ್ದೀವಿ. 18,000 ಕೋಟಿ ರೂಪಾಯಿನ ಕಡಿಮೆ ಮಾಡಬೇಕಾದ್ರೆ ಈ ಕುಸುಮ್ ಸಿಯಲ್ಲಿ ಮತ್ತು ಕುಸುಮ್ ಬಿಯಲ್ಲಿ ಮಾಡಿದ್ರೆ ಈಗಾಗಲೇ ತಮ್ಗೆ ಗೊತ್ತಿದೆ 2.80 3.20. ಫಸ್ಟ್ ನಾವು ಟೆಂಡರ್ ಕರೆದಾಗ ₹3.20 ಇರೋದು. ಈಗ ಟೆಂಡ್ರು ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಸೋಲಾರ್ದು ಉಪಕರಣಗಳ ರೇಟ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಡಿಮೆ ದರದಲ್ಲಿ ಯೂನಿಟ್ ಕೊಡಲಿಕ್ಕೆ ನಮ್ಮ ಬಂಡವಾಳ ಇಲ್ಲ. ಈ 2400 ಮೆಗಾವಾಟ್ ಮಾಡಬೇಕು, ಸುಮಾರು 10,000 ಕೋಟಿ ರೂಪಾಯಿ ಬೇಕು. ಇವತ್ತು ಖಾಸಗಿಯವರ ಬಂಡವಾಳದಲ್ಲಿ ನಾವು ಕೊಟ್ಟು ನಾವು ಅದನ್ನು ಪರ್ಚೇಸ್ ಮಾಡುವಂಥ ಕೆಲಸವನ್ನು ನಮ್ಮ ಡಿಸ್ಕಾಮ್ಸು ಎಲ್ಲರೂ ಮಾಡ್ತಾ ಇದ್ದಾರೆ. ಬಹುಶಃ ಅದರಿಂದ ರೈತರಿಗೆ ಸರಿಯಾಗಿ ಹಗಲು ಹೊತ್ತಲ್ಲಿ 7 ಗಂಟೆ ಕರೆಂಟ್ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಕುಸುಮ್ ಬಿ ಸಮೇತ ನಾವು 50% ಕೇಂದ್ರ ಸರ್ಕಾರದಿಂದ, 30% ಕೇಂದ್ರ ಸರ್ಕಾರ, 50% ರಾಜ್ಯ ಸರ್ಕಾರದಿಂದ, 30% ಕೇಂದ್ರ ಸರ್ಕಾರದಿಂದ ಕೊಟ್ಟು 80% ಇವತ್ತು ಅದಕ್ಕೆ ಸಬ್ಸಿಡಿ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನಾನು ಏಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹುಶಃ ತಮ್ಗೆ ಗೊತ್ತಿದೆ 2004ರಲ್ಲಿ ಅಕ್ರಮ ಸಕ್ರಮ ಅಂದ್ಬಿಟ್ಟು ಅಂದಿನ ಸರ್ಕಾರ ಒಂದು ತೀರ್ಮಾನ ಮಾಡಿದ್ರು. ಅವತ್ತು ಅದು ಒಂದೇ ವರ್ಷಕ್ಕೆ ತೀರ್ಮಾನ ಆಗಿದ್ದು. ಆದರೆ ಮೊನ್ನೆ ನಾವು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದಾಗ 2023 ಆದರೂ ಸಮೇತ ಅದು ಸುಮಾರು 4.5 ಲಕ್ಷ ಪಂಪ್ ಸೆಟ್ಗಳು ಬಾಕಿ. ಅದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ, ಆಯಿತು ಅವ್ರು ₹50 ಕಟ್ಟಿರಲಿ, 10,000 ಕಟ್ಟಿರಲಿ, 25,000 ಕಟ್ಟಿರಲಿ, ಎಲ್ಲರಿಗೂ ಸಮೇತ ಸರ್ಕಾರದಿಂದ ನಾವೇ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ನ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ಇವತ್ತು 4.5 ಲಕ್ಷದಲ್ಲಿ ಸುಮಾರು 3 ಲಕ್ಷ ನಾವು ಇವತ್ತು ಈಗಾಗಲೇ ಕಂಪ್ಲೀಟ್ ಮಾಡಿದ್ದು. 1.5 ಲಕ್ಷ ಬಾಕಿ. ನಾವೇನು ತೀರ್ಮಾನ ತಗೊಂಡು ನಮ್ಗೆ ಗೊತ್ತಿದೆ, 500 ಮೀಟ್ರ್ ಒಳಗಡೆ ಏನು ನಮ್ಮ ಸರ್ವಿಸ್ ಲೈನಲ್ಲಿ ಇರ್ತದೆ ಅದಕ್ಕೆಲ್ಲ ನಾವೇ ಸರ್ಕಾರ ಕೊಡ್ತೀವಿ. 500 ಮೀಟ್ರ್ ಹೊರಗಡೆ ಇದ್ದರೆ ಅದಕ್ಕೆ ನಾವು ಕುಸುಮ್ ಬಿಯಲ್ಲಿ 80% ಸಬ್ಸಿಡಿ ಕೊಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ವಿ. ಆದರೆ ತಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇಡೀ ಕರ್ನಾಟಕದಲ್ಲಿ 4.5 ಲಕ್ಷದಲ್ಲಿ 500 ಮೀಟ್ರಿನ ಹೊರಗಡೆ ಇದ್ದಿದ್ದು ಬರೀ 2,500 ಪಂಪ್ ಸೆಟ್ಗಳು ಮಾತ್ರ 500 ಮೀಟ್ರಿಗಿಂತ ಹೊರಗಡೆ ಇತ್ತು. ಅದಕ್ಕೆ 40,000 ಈಗಾಗಲೇ ನಮಗೆ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಈಗ ನಾನು ಮುಖ್ಯಮಂತ್ರಿಯವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ತಾವು 40,000ಕ್ಕೂ ನಮಗೆ ಪರ್ಮಿಷನ್ ಕೊಡಬೇಕು. ಮತ್ತು ನಾವು ಕ್ಯಾಬಿನೆಟಿಗೆ ತಗೊಂಡು ಬರ್ತೀವಿ. ಅದು ಏನು ಜನ ಇವತ್ತು ಕ್ಯೂ ಅಲ್ಲಿ ಇದ್ದಾರೆ ಅವರಿಗೆ ಸಮೇತ ಈ ಒಂದು ಕುಸುಮ್ ಬಿ ಅವ್ರು ತಗೊಳ್ಳೋದಾದರೆ ಅವರಿಗೆ ಸಮೇತ 80% ಕೊಡೋಣ ಎಂಬ ಮಾತನ್ನು ಹೇಳ್ತಾ ಇದ್ವಿ. 80%ದಲ್ಲಿ ಅವ್ರ ಮೋಟ್ರು ಸಮೇತ ನಾವು ಕೊಡ್ತೀವಿ, ಎಲ್ಲ ಪ್ಯಾನಲ್ ನಾವು ಕೊಡ್ತೀವಿ, ಎಲ್ಲ ನಾವು ಕೊಡ್ತೀವಿ. ಅವ್ರು ಏನು ದುಡ್ಡು ಕಟ್ಟಿದ್ದಾರೆ ಅದು ಸಮೇತ ಇದರಲ್ಲಿ ನಾವು ಕಡಿಮೆ ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ವಿ. ಆದ್ದರಿಂದ ನಾವು ಜನಹಿತ ಅಂದ್ಬಿಟ್ರೆ ರೈತರು, ನಾವೆಲ್ಲರೂ ಬೇರೆ ಬೇರೆ ನೌಕರರು ಇರ್ಬೋದು, ನಾನು ಮಂತ್ರಿ ಆಗಿರ್ಬೋದು, ನಾವೆಲ್ಲ ರೈತರ ಮಕ್ಕಳು. ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಹೇಳಿದ್ದಾರೆ, ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿದ್ದಾರೆ. ಆ ಕಿಸಾನ್ ಒಟ್ಟಿಗೆ ನಾವು ಇವತ್ತು ನಿಲ್ಲುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಯವರು, ನಮ್ಮ ಸಚಿವ ಸಂಪುಟದ ಎಲ್ಲರೂ ಮಾಡ್ತಾ ಇದ್ದೀವಿ. ತಮ್ಗೆ ಗೊತ್ತಿದೆ ಗ್ಯಾರಂಟಿ ಸ್ಕೀಮ್ಸು. ತಾವೀಗ 200 ಯೂನಿಟ್ ತನಕ ನಾವು ಕೊಡಬೇಕಂದ್ರೆ ಸುಮಾರು 1,65,00,000 ಜನಕ್ಕೆ ಅವರಿಗೆ ನೇರವಾಗಿ 0 ಬಿಲ್ ಬರುವಂಥ ಕೆಲಸವನ್ನು ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ವಿ ಮುಖ್ಯಮಂತ್ರಿಯವರ ಆದೇಶದಲ್ಲಿ. ಇವತ್ತು ಅದರಿಂದ ಜನರಿಗೆ ಸಾಕಷ್ಟು ಪ್ರಯೋಜನ ಆಗಿದೆ. ಅದರಿಂದ ಎಲ್ಲ ನಮ್ಮ ಗ್ಯಾರಂಟಿ ಪ್ರೋಗ್ರಾಮ್ ಸಮೇತ ಇವತ್ತು
ಸುಮಾರು ಒಂದು ಮನೆಗೆ 5,000 ರೂಪಾಯಿಗಳಷ್ಟು ಬರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಮಾತನ್ನು ಹೇಳಿ ಇವತ್ತು ಅದರಿಂದ ಏನಾಗಿದೆ ಅಂತ ನೀವು ಕೇಳ್ಬೋದು. ಇವತ್ತು ನಮ್ಮ ಕೊಡುಗೆ ಕೇಂದ್ರ ಸರ್ಕಾರಕ್ಕೆ ಇರ್ಬೋದು. ಇವತ್ತು ನಮ್ಮ ಕೊಡುಗೆ ಸುಮಾರು 4,20,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಯವರ ನಮ್ಮ ಸಚಿವ ಸಂಪುಟದ ಬೇಡಿಕೆ ಒಂದೇ, ನಾವು ಇಷ್ಟು ಕೊಡ್ತೀವಲ್ಲ, ನಮಗೆ ಸಂಪೂರ್ಣ ಕೊಡಬೇಡಿ, ಆದರೂ ನಮಗೆ ಕೊಡೋದಕ್ಕೆ ಸರಿಯಾಗಿ ನೀವು ದುಡ್ಡು ಕೊಡಿ ಎಂಬ ಮಾತನ್ನು ಹೇಳಿದರೆ ಇವತ್ತು ಬರೀ 60,000 ಕೋಟಿ ಮಾತ್ರ ಕೊಡ್ತಾ ಇದ್ದೀವಿ ಎಂಬ ಮಾತನ್ನು ಹೇಳಿ ಈ ಚಿನ್ನದ ಮೊಟ್ಟೆ ಹಾಕೋ ಕೋಳಿನ ಕೊಂದು ಮೊಟ್ಟೆ ತೆಗಿಬೇಡಿ ಎಂಬ ಮಾತನ್ನು ನಾವು ಹೇಳ್ತಾ ಇದ್ದೀವಿ ಹೊರತು ಅದು ಮತ್ತೆ ಚಿನ್ನದ ಮೊಟ್ಟೆ ಹಾಕುವಂಥ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ತಾವು ಬೆಂಬಲ ಕೊಡಿ ಎಂಬ ಮಾತನ್ನು ಹೇಳಿ ಬಹುಶಃ ಇವತ್ತು ತಾವು ನೋಡ್ತಾ ಇರ್ಬೋದು. ಇವತ್ತು ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಮಾಡಲಿಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ. ಮೊನ್ನೆ ತಾನೇ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಬಂದಿದ್ದರು. ಅವರು ನವೀಕರಣದ ಇದರ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಸಮಾರಂಭ ಮಾಡಿ ನಮ್ಮ ಪುರಸ್ಕಾರವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಬಿಟ್ಟರೆ ಕಳೆದ ವರ್ಷ ನಾವು ಈ ಸೋಲಾರ್ ಇದರಲ್ಲಿ 2ನೇ ಸ್ಥಾನ, ವಿಂಡ್ ಇದರಲ್ಲಿ 2ನೇ ಸ್ಥಾನದಲ್ಲಿದ್ದವು. ಈ ವರ್ಷ ನಾವು 1ನೇ ಸ್ಥಾನಕ್ಕೆ ಕರ್ನಾಟಕ ಬಂದಿದೆ ಎಂಬ ಮಾತನ್ನು ಹೇಳ್ತಾರೆ.